ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನೀಲ್. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ನನಗೆ ಈ ಒಂದು ವೀಕಲ್ಲಿ ಹೆಲ್ತು ಅಪ್ಸೆಟ್ ಆಗಿಬಿಟ್ಟಿತ್ತು. ಏನಾಗಿತ್ತು ಅಂತ ನಾನು ಹೇಳ್ತೀನಿ. ಕಂಪ್ಲೀಟ್ ಈ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಹಾಕೋ ವಿಡಿಯೋಲ್ಲ ಫಸ್ಟು ನೀವೇ ನೋಡ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಗುರುವಾರದ ವಿಡಿಯೋ ಆಗಿರುತ್ತೆ. ಕಂಪ್ಲೀಟ್ ಗುರುವಾರ ಶುಕ್ರವಾರದ ಎರಡೂದು ಸ್ವಲ್ಪ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಒಂದೇನು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ನಾನು ಹೇಳ್ತೀನಿ. ಸ್ವಲ್ಪ ಈಗ ಒಂದು 10 ಡೇಸಿಂದ ನನಗೆ ಸ್ವಲ್ಪ ಹೆಲ್ತು ತುಂಬಾ ಅಪ್ಸೆಟ್ ಆಗಿಬಿಟ್ಟಿತ್ತು. ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನಾನು ಕರ್ಕೊಂಡು ಬಂದಿದ್ದೆ. ಅವಳು ಎಲ್ಲ ಕಂಪ್ಲೀಟಾಗಿ ಹುಷಾರಾದಳು. ಅದಾದಮೇಲೆ ನನಗೆ ಫುಲ್ಲು ಬ್ಯಾಕ್ ಪೇನು, ಸೊಂಟ ನೋವು, ಫುಲ್ ಕಂಪ್ಲೀಟಾಗಿ ಸುಸ್ತು. ನನಗೇನು ಊಟನೂ ಬೇಡ, ಏನು ಬೇಡ, ಕಂಪ್ಲೀಟಾಗಿ ರೆಸ್ಟಲ್ಲೇ ಇರೋಣ ಅಂತರ ಫೀಲ್ ಆಗಿಬಿಟ್ಟಿತ್ತು. ಸಿಕ್ಕಾಬಟ್ಟೆ ನನಗೆ ಬರೀ ವಾಟರ್ದೇ ನಾನು ಲಿಕ್ವಿಡ್ ಥರ ತೊಗೋತಿದ್ದೆ. ಆದರೂ ನನಗೆ ಕಂಟ್ರೋಲೇ ಆಗ್ತಾ ಇರಲಿಲ್ಲ. ಆಮೇಲೆ ನಾನು ಒಂದು 2 ಡೇಸ್ 3 ಡೇಸ್ ವೆಯ್ಟ್ ಮಾಡಿ ಆಮೇಲೆ ಡಾಕ್ಟ್ರಿಗೆ ಚೆಕಪ್ ಮಾಡಿಸ್ದೆ. ಅವ್ರು ಏನು ಹೇಳಿದ್ರು ಅಂತ ನಾನು ಹೇಳ್ತೀನಿ. ನನ್ನ ಮಗಳು ಏನೋ ತರ್ತೀನಿ ಅಂತ ಹೋಗ್ಬಿಟ್ಟು ಸೈಡಲ್ಲಿ ಲುಕ್ ಕೊಟ್ಬಿಟ್ಟು ಹೋಗ್ತಿದ್ದಾಳೆ. ಏನೋ ತಿನ್ಕೊಂಡು ಬಂದು ಬಾಯಿ ಒರೆಸ್ಕೊಂಡು ಇದು ಮಾಡ್ತಿದ್ಲು. ಸೊ ಅದಕ್ಕೆ ನಾನು ಅವಳಿಗೆ ಏನೋ ಹೇಳ್ತಿದ್ದೆ, ಅದಕ್ಕೆ ಅವಳು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ಲು. ಏನಾಗ್ಬಿಟ್ಟಿತ್ತು ಅಂತ ಅಂದರೆ ನನಗೆ ಫುಲ್ ಕಂಪ್ಲೀಟಾಗಿ ಬ್ಯಾಕ್ ಪೇನು, ಸಿಕ್ಕಾಪಟ್ಟೆ ಕಾಲು ಎಳ್ತಾ, ಸೊಂಟ ನೋವು ಮತ್ತು ಸುಸ್ತು ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿತ್ತು. ಅದಕ್ಕೆ ಡಾಕ್ಟ್ರಿಗೆ ತೋರಿಸಿದಾಗ ಫಸ್ಟು ಸಿಸರಿಂಗೆ ಆಗಿರೋದು. ಆಮೇಲೆ ನಾನು ಸ್ವಲ್ಪ ಹೈಟ್ ಕಡಿಮೆ ಅಲ್ವಾ, ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅದಕ್ಕೆ ಏನೋ ಮೆಡಿಷನ್ ಕೊಡಬೇಕು. ಆ ಮೆಡಿಷನ್ ಕೊಟ್ಟರು, ಅದನ್ನು ತೊಗೊಂಡೆ. ಬಟ್ ಸುಸ್ತಿಗೆ ನೀವು ಲಿಕ್ವಿಡ್ ಐಟಮ್ಸ್ ಜಾಸ್ತಿ ತೊಗೊಳ್ಳಿ ಅಂದ್ಬಿಟ್ಟು ಏನೋ ಸ್ವಲ್ಪ 1-2-3 ಥರ ಪೌಡ್ರು ಕೊಟ್ಟರು. ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಅಂತ. ಸೊ ನಾನು ಅದನ್ನು ಕುಡಿದೆ. ಈಗ ಒಂದು ಸ್ವಲ್ಪ ಬೆಟರಾಗಿ ಫೀಲ್ ಮಾಡ್ತಾಯಿದ್ದೀನಿ. ಪುಟಾಣಿಗೆ ಆಟ ಆಡೋಕ್ಕೆ ಆಟ ಸಾಮಾನು ತೆಕ್ಕೊಟ್ರೆ ಅದನ್ನು ಅವಳು ಯೂಸ್ ಮಾಡಲ್ಲ. ನನಗೇನು ಮಾಡ್ತಾಳೆ ಅಂದರೆ, ನೀನು ಈ ಫೋನ್ ಇಟ್ಕೊ, ನಿನ್ನ ಫೋನ್ ನನಗೆ ಕೊಡು ಅಂತ ಈಸ್ಕೋತಾಳೆ. ಇದು ಮೀಶೋದಲ್ಲಿ ಬುಕ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋಕ್ಕೆ. ಅಲ್ಲಿ ಬರ್ಡ್ಸ್ ಇದೆ, ಆ ಬರ್ಡ್ಸ್ದು ಸೌಂಡ್ ಬರುತ್ತೆ, ಆಮೇಲೆ ನಂಬರ್ಸು ಬರುತ್ತೆ, ಮ್ಯೂಸಿಕ್ಕು ಬರುತ್ತೆ. ಮಕ್ಕಳಿಗೆ ಸ್ವಲ್ಪ ಎಲ್ಲ ರೆಕಗ್ನೈಸ್ ಮಾಡಲಿ ಅಂತ ತೆಕ್ಕೊಟ್ಟಿದ್ದೆ. ತುಂಬ ಚೆನ್ನಾಗಿದೆ. ಶೆಲ್ಲಾಗಿ ಯೂಸ್ ಮಾಡೋದ್ರಿಂದ ವರ್ತ್ ಅನ್ಕೋತೀನಿ. ಚಾರ್ಜಿಂಗ್ ಮಾಡೋದೇನಿಲ್ಲ, ಶೆಲ್ ಇರೋ ತನಕ ಕ್ಲೀನಾಗಿ ಕಂಪ್ಲೀಟಾಗಿ ವರ್ಕ್ ಆಗುತ್ತೆ. ಆಮೇಲೆ ಶೆಲ್ ಖಾಲಿ ಆದಮೇಲೆ ಹೊಸ್ದಾಗಿ ಹಾಕಬೇಕು. ಇನ್ ಕೇಸ್ ಯಾರಿಗಾರು ಇದ್ರದ್ದು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ಗೆ ಗೊತ್ತಿರುತ್ತೆ, ಬಟ್ ನಾನೊಂದು ಸತಿ ಹೇಳಿದೆ. ಅವಳನ್ನ 5 ನಿಮಿಷ ಆಟ ಆಡಿಸ್ಬಿಟ್ಟು ಮನೆ ಒರೆಸೋಣ ಅಂದ್ಬಿಟ್ಟು ನಾನು ಒರೆಸೋಕ್ಕೆ ರೆಡಿ ಮಾಡ್ತಿದ್ದೆ. ನಮ್ಮ ಅತ್ತೆ ಮನೇಲಿ ಕೂಡ ನಾನು ಏನೂ ಮಾಡ್ತಿರ್ಲಿಲ್ಲ. ಇಲ್ಲಿ ಇದನ್ನು ನಿಂತ್ಕೊಂಡು ಒರೆಸ್ಬೋದಲ್ಲ, ಬಗ್ಗಿ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಸ್ವಲ್ಪ ಹುಷಾರಾದ್ನಲ್ಲ ಅನ್ನೋ ಇದು ಕಾರಣಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲೇನು ಜಾಸ್ತಿ ನಾನು ಕೆಲಸ ಮಾಡಲ್ಲ. ಅದು ಅಲ್ಲದೆ ಗುರುವಾರ ಆಗಿರೋದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಿದ್ದೀನಿ. ರಾಯರಿಗೆ ಪೂಜೆ ಮಾಡಬೇಕಿತ್ತಲ್ಲ, ಅದಕ್ಕೆ ಸ್ವಲ್ಪ ನೀರಿಗೆ ಗೋಮೂತ್ರ, ಅರಿಶಿನ, ಅರಳು ಉಪ್ಪಾಕಿ ಮನೇನ ಒರೆಸ್ತಾ ಇದ್ದೀನಿ. ಈಗ ನಮ್ಮಮ್ಮ ಹೊಸ ಮೆಥಡನ್ನು ಟ್ರೈ ಮಾಡ್ತಿದ್ದಾರೆ, ಬಟ್ ಅದು ನಂಗೆ ಗೊತ್ತಿರಲಿಲ್ಲ. ಅವರೇ ಈ ಥರ ಹಾಕು ಅಂತ ಹೇಳಿದ್ರು. ಸೊ ನೋಡಿ, ಹಿಂಗೆ ನಿಂತ್ಕೊ ಒರೆಸೋದಲ್ವ, ಏನೋ ಪ್ರಾಬ್ಲಮ್ ಆಗೋಲ್ಲ. ಸ್ವಲ್ಪ ಈಗ ನಾನು ಹಂಗೆ ಬಾಡಿನ ಫ್ರೀ ಬಿಟ್ಬಿಟ್ರೆ ಅದೇ ಥರ ಇದು ಮಾಡುತ್ತೆ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಕೆಲಸ ಮಾಡ್ತಾಯಿದ್ದೀನಿ. ಡಾಕ್ಟ್ರು ಕೂಡ ಅದೇ ಹೇಳಿದ್ರು, ಒಂದು ಅರ್ಧ ಗಂಟೆ ಕೆಲಸ ಮಾಡಿ, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ, ಆ ಥರ ಮಾಡಿ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ಅದಕ್ಕೆ ಅದೇ ರೀತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ ಹಾಗೆ ಮಾಡ್ತಾ ಯಾವ ಥರ ಆಗುತ್ತೆ ಅಂತ. ಸೊ ನಾನು ಮನೆ ಒರೆಸ್ಬೇಕಾದ್ರೆ ಪುಟಾಣಿ ಅಲ್ಗೂ ಇಲ್ಗೂ ಓಡಾಡ್ತಿದ್ಲು. ಅಮ್ಮ ಕೂಡ ಕರ್ಕೊಂಡು ಹೋದ್ರು. ನಾನು ಮಾತ್ರ ಫಸ್ಟಲ್ಲೇ ಫುಲ್ ಕಂಪ್ಲೀಟಾಗಿ ಆರಾಮಾಗಿ ಇದ್ದೆ ಫಸ್ಟ್ ಪ್ರೆಗ್ನೆನ್ಸಿಲೇ. ಈ ಪ್ರೆಗ್ನೆನ್ಸಿಲೇ ಸ್ವಲ್ಪ ನನಗೆ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಯಿತು. ಯಾಕೆಂತಂದರೆ ನನ್ನ ಹೈಟ್ ಕಡಿಮೆ ಇರೋದ್ರಿಂದ ಮತ್ತು ನನಗೆ ಬ್ಯಾಕ್ ಪೇನ್ ಆಗಲೂ ಇತ್ತು. ಈಗ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಅದೊಂದು ನನ್ನ ಕಂಟ್ರೋಲ್ ಆದರೆ ಐ ಆಮ್ ಓಕೆ, ಅದೊಂದನ್ನು ಹೇಳ್ಬೋದು ನಾನು. ಮತ್ತು ದೇವ್ರ ಫೋಟೋ ಎಲ್ಲ ಒರೆಸೇ ಇರಲಿಲ್ಲ. ನಾನು ಇಲ್ಲಿ ಅಮ್ಮನ ಮನೇಲಿ ತುಂಬ ದಿನ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ನಮ್ಮ ಅತ್ತೆ ಮನೇಲೂ ಕೂಡ ನಾನೇ ಜಾಸ್ತಿ ದೇವ್ರ ಫೋಟೋ ಒರೆಸಿ ದೇವ್ರ ಪೂಜೆ ಎಲ್ಲ ಮಾಡೋದು. ನಾನು ಫ್ರೀ ಇದ್ದರೆ ನಾನು ಮಾಡ್ತೀನಿ, ಅವ್ರು ಫ್ರೀ ಇದ್ದರೆ ಅವ್ರು ಮಾಡ್ತಾರೆ. ಬಟ್ ಇಲ್ಲಿ ಬಂದಾಗ ಕಂಪಲ್ಸರಿ ನಾನೇ ಮಾಡೋದು. ಅದೇನು ನನಗೆ ದೇವ್ರ ಪೂಜೆ ಮಾಡೋದಂದರೆ ತುಂಬ ಖುಷಿ. ಎಷ್ಟೇ ಪೇನ್ ಇದ್ದರೂ ಕ್ವಿಕ್ಕಾಗಿ ಫ್ರೆಶಪ್ ಆಗಿ ಕ್ವಿಕ್ಕಾಗಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಬಿಡ್ತೀನಿ. ನನಗೆ ಏನೋ ಒಂಥರ ದೇವರೇ ಎನರ್ಜಿ ಕೊಟ್ಬಿಡ್ತಾನೇನೋ ಆ ಟೈಮಿಗೆ ಅನಿಸುತ್ತೆ. ಆ ಥರ ಫೀಲ್ ಆಗ್ತಾ ಇರುತ್ತೆ. ಬೇರೆ ಏನಾರ ಕೆಲಸ ಮಾಡಬೇಕಾದ್ರೆ ಮಮ್ಮಿ ಆಗಲ್ಲ ಅಂತ ಫೈಟ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಬಿಡ್ತೀನಿ. ಬಟ್ ದೇವ್ರ ಕೆಲಸದಲ್ಲಿ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡೋಕ್ಕೋಗಲ್ಲ. ಎಷ್ಟೊತ್ತೇ ಆದರೂ ಬೇಕಾದರೆ ನಾನು ವೆಯ್ಟ್ ಮಾಡಿ ದೇವ್ರನ್ನ ಕೆಲಸ ಮಾಡ್ತೀನಿ. ನನಗೆ ತುಂಬ ಖುಷಿ.
ಬೇರೆಯವ್ರು ಏನು ಅನ್ಕೋತಾರೆ, ನಮಗೇನು ಖುಷಿ ಇಲ್ವಾ, ನಿಮಗೆ ಮಾತ್ರ ಖುಷಿನ ಅಂತ ಅದಕ್ಕೂ ಹೇಳ್ತಾರೆ. ಬಟ್ ನಾನು ಅದೊಂದು ವಿಷಯದಲ್ಲಿ ಊಟ ತಿಂಡಿ ಬೇಕಾದರೂ ಬಿಟ್ಬಿಟ್ಟು ದೇವ್ರ ಕೆಲಸ ಮಾಡ್ಕೊಂಡು ನಿಂತ್ಕೊಬಿಡ್ತೀನಿ. ಕಂಪ್ಲೀಟ್ ನಾನು ದೇವ್ರ ಕೆಲಸ ಆಗೋ ತನಕ ನಾನು ಈ ಟೈಮಲ್ಲೂ ಕೂಡ ನಾನು ಊಟ ತಿಂಡಿ ಏನು ತಿನ್ನಲ್ಲ. ಕಂಪ್ಲೀಟ್ ಗುರುವಾರ ನನ್ನ ಪೂಜೆ ಮುಗಿಯೋದು 12:30 ಆಗಲಿ 1 ಗಂಟೆ ಆಗಲಿ, ಪ್ರೆಗ್ನೆಂಟ್ ಆಗಿದ್ದರೂ ಹಸ್ಕೊಂಡೆ ನಾನು ಪೂಜೆ ಮಾಡ್ತೀನಿ. ಯಾವುದೇ ಹಸ್ಕೊಂಡು ಮಾಡು ಅಂತ ಹೇಳಲ್ಲ. ಈ ಟೈಮಲ್ಲಿ ಮಾಡಿದ್ರೂ ಸಲ್ಲಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಇಚ್ಛೆ ಹೆಂಗಿರುತ್ತೆ ಹಂಗೆ ಮಾಡ್ತೀವಿ. ಸಲ್ಲಲ್ಲ ಪ್ರೆಗ್ನೆಂಟಲ್ಲಿ ಮಾಡಬೇಕಾದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ದೇವ್ರಿಗೆ ಹೆಂಗೆ ಸೇರಬೇಕೋ ಹಂಗೆ ಸೇರಲಿ, ನಾವು ಮಾಡೋ ಕರ್ತವ್ಯ ನಾವು ಮಾಡೋಣ ಅಂತ ಮಾಡ್ತೀನಿ. ಪುಟಾಣಿನೂ ಕೂಡ ಯಾಕೋ ಅವತ್ತು ಬೇಗ ಎದ್ದಿದ್ಲಲ್ಲ, ಅವಳು ಕೂಡ ಬೇಗ ಮಲ್ಕೊಬಿಟ್ಲು. ಅವಳಿಗೂ ನಿದ್ದೆ ಬರ್ತಿತ್ತು ಅನಿಸುತ್ತೆ, ಮೇ ಬಿ ಮಲ್ಕೊಂಡ್ಮೇಲೆ ನನಗೆ ಸ್ವಲ್ಪ ಅಮ್ಮಂಗೂ ಫ್ರೀ ಆಯಿತು, ನನಗೂ ಫ್ರೀ ಆಯಿತು. ಅಲ್ಲಿ ಅವರು ಹೊರಗಡೆ ಏನೇನು ಕೆಲಸ ಇದೆ ಕಂಪ್ಲೀಟಾಗಿ ಮಾಡ್ಕೋತಿದ್ರು. ನಾನು ಇಲ್ಲಿ ದೇವ್ರ ಕೆಲಸ ಏನೈತೆ ಮಾಡ್ಕೋತಿದ್ದೆ. ಅದು ನಿಧಾನಕ್ಕೆ ಮಾಡ್ಕೊಂಡು ಮಾಡ್ತಿದ್ದೆ. ಯಾಕಂತಂದರೆ ಸ್ವಲ್ಪ ಈಗ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೋಗಲ್ಲ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೋಗಲ್ಲ. ಆಲ್ಮೋಸ್ಟ್ ಪ್ರೆಗ್ನೆಂಟ್ ಇರೋರಿಗೆಲ್ಲ ಇದು ಗೊತ್ತೇ ಇರುತ್ತೆ, ನಾವೇನು ಹೇಳೋದು ಇರೋಂಗಿಲ್ಲ. ಬಟ್ ಆದರೂ ಎಷ್ಟಾಗುತ್ತೆ ಅಷ್ಟೇ ನಿಧಾನಕ್ಕೆ ಕೂತ್ಕೊಂಡು ನಿಧಾನಕ್ಕೆ ಎದ್ದು ಕೆಲಸಗಳನ್ನ ಮಾಡಬೇಕು. ಆಮೇಲೆ ನಂದು ತುಂಬ ಜನ ನನಗೆ ಕಮೆಂಟು ಮಾಡಿದರು, ಇದರಲ್ಲಿ ಹೇಳ್ತೀನಿ. ನಿಮ್ಮದು ಫಸ್ಟ್ ಬೇಬಿದು ಸಿಮ್ಟಮ್ಸ್ ಏನಿತ್ತು, ಸೆಕೆಂಡ್ ಬೇಬಿದು ಏನು ಸಿಮ್ಟಮ್ಸ್ ಇತ್ತೆ ಶೇರ್ ಮಾಡ್ಕೊಳ್ಳಿ 3 ಮಂತ್ಸಲ್ಲಿ ಅಂತ. ನಾನು ಅದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ. ನಾನು ಇದರಲ್ಲಿ ಏನೇನು ಸಿಮ್ಟಮ್ಸ್ನ ನಾನು ಅಬ್ಸರ್ವ್ ಮಾಡಿದ್ದೆ, ಈಗ ಪ್ರೆಸೆಂಟ್ ಬೇಬಿ ಇದೆ ಅದರಲ್ಲಿ ಏನೇನು ಸಿಮ್ಟಮ್ಸ್ನ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅಂತ ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ಕೋತಿದ್ದೀನಿ. 3 ಮಂತ್ಸ್ ತನಕ ಹೇಗಿತ್ತು, ಆಫ್ಟರ್ 3 ಮಂತ್ಸ್ ಹೇಗಿತ್ತು ಅಂತ ನಾನು ಹೇಳ್ತೀನಿ. ಫೈನಲಿ ಪೂಜೆಗೆ ರೆಡಿ ಮಾಡಿದ್ಮೇಲೆ ಈ ಥರ ಕಾಣಿಸ್ತಿತ್ತು. ಏನೋ ದೇವ್ರಿಗೆ ಹೂವು ಮುಡ್ಸೋದೇ ಆಗಲಿ, ಅಲಂಕಾರ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ರಾಯರಿಗೂ ಕೂಡ ಈ ಥರ ಅಲಂಕಾರ ಮಾಡಿದ್ದೆ. ಆಮೇಲೆ ಅನ್ಎಕ್ಸ್ಪೆಕ್ಟೆಡ್ ಏನು ಒಂದು ಅಂತ ಹೇಳಿದ್ರೆ, ನಾನು ಪ್ರತಿ ಗುರುವಾರನೇ ನಾನು ಈ ಪ್ರೆಗ್ನೆನ್ಸಿಲಿ ನಾನು ಇದು ಮಾಡ್ತಾ ಇರೋದಂದರೆ, ತುಂಬ ಜನ ಕೇಳಿದರೆ ಹೂ ಪ್ರಸಾದ ನೀವು ಡೈರೆಕ್ಟಾಗಿ ಕೂಡ ತೋರಿಸಲ್ಲ ಅಂತ. ಈ ವಿಡಿಯೋದಲ್ಲಿ ತೋರಿಸ್ಲಿ ಅಂತಲೇ ಲಾಸ್ಟ್ ವೀಕಲ್ಲಿ ಹೇಳಿದರೆ, ನಂಗೆ ವಿಡಿಯೋ ಮಾಡೋರು ಯಾರಿಲ್ಲ ರಾಯರು ಹೂವಿನ ಪ್ರಸಾದ ಕೊಡೋಕ್ಕೆ ಅಂತ ಹೇಳಿದ್ನಲ್ಲ, ರಾಯರು ಅದಕ್ಕೆ ತೋರಿಸ್ಲಿ ಅಂತಲೇ ಹೂವಿನ ಪ್ರಸಾದ ಕೊಟ್ಟರು ಅನಿಸುತ್ತೆ. ನಾನು ಕೃತಜ್ಞತೆಯಾಗಿರ್ತೀನಿ. ಸೊ ತುಂಬ ಏರು ಡ್ಯಾಮೇಜ್ ಆಗಿಬಿಟ್ಟಿದೆ, ನಾನು ಆಯಿಲ್ನೇ ಅಪ್ಲೈ ಮಾಡ್ತಿಲ್ಲ, ತುಂಬ ದಿನ ಆಗಿಬಿಟ್ಟಿತ್ತು. ಸೊ ಅನ್ಎಕ್ಸ್ಪೆಕ್ಟೆಡ್ ಹೇಳಬೇಕು ಅಂತ ಮರ್ತೇ ಹೋಗ್ತೈತೆ, ಸಾರಿ. ಏನಪ್ಪ ಅನ್ಎಕ್ಸ್ಪೆಕ್ಟೆಡ್ ಅಂದರೆ, ಈ ಪ್ರೆಗ್ನೆನ್ಸಿಲಿ ನಾನು ಪ್ರತಿಯೊಂದನ್ನು ಗುರುವಾರನೇ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಟೆಸ್ಟ್ ಮಾಡಿದ್ದು ಪ್ರೆಗ್ನೆನ್ಸಿನೂ ಗುರುವಾರನೇ, ಫಸ್ಟ್ ಚೆಕಪ್ ಬಂದಿದ್ದು ಗುರುವಾರನೇ, ಈ ಸತಿ NT ಸ್ಕ್ಯಾನಿಂಗ್ ಮಾಡಿಸಿದ್ದು ಗುರುವಾರನೇ. ಎಲ್ಲ ನಾನು ರಾಯರ ಆಶೀರ್ವಾದ ಅನ್ಕೋತೀನಿ. ನಾನು ರಾಯರ ಹತ್ರ ಏನೋ ಬೇಡಿದೆ, ರಾಯರು ನನಗೆ ಇದನ್ನು ಕೊಟ್ಟರು. ಸೊ ಅವ್ರು ಇಷ್ಟಕ್ಕೆ ತಕ್ಕಂಗೆ ನಾವು ನಡ್ಕೊಂಡು ಹೋಗೋಣ, ಅವರು ಕೃಪೆ ಇಲ್ಲದೆ ಏನೂ ಆಗಲ್ಲ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿದ್ದೀನಿ. ನನ್ನ ಮಗಳು ಬಂದು ಪಾಪ 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 ಅಂತ ಮುತ್ತು ಕೊಡ್ತಿದ್ದಾಳೆ. ಅವಳು ಆಗಲೇ ನನ್ನ ಮಗಳು ಹೊಟ್ಟೆಲಿರೋ ಮಗು ಜೊತೆ ತುಂಬಾ ಮಾತಾಡ್ತಾಳೆ. ನನ್ನ ಮಗಳು ಅವಳು ಎಷ್ಟು ಇಷ್ಟಪಟ್ಟು ಮಾತಾಡ್ತಾಳೆ ಅಂದರೆ ಹೇಳೋಕ್ಕೆ ಆಗಲ್ಲ. ಸೊ ನಾನು ಹಾಸ್ಪಿಟಲ್ಗೆ ಸ್ಕ್ಯಾನಿಂಗ್ ಹೋಗೋಣ 3 ಬನ್ನಿ ಅಂತ ಹೇಳಿದರು, ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ನನಗೆ ತುಂಬ ಜನ ಬೇಬಿ ಬಂಪ್ಸ್ ಕಾಣಿಸ್ತಾ ಇದೆಯಾ ನಿಮಗೆ ಅಂತ ಕೇಳಿದರು ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ನಾನು ಯಾರಿಗೂ ಹೇಳಿರಲಿಲ್ಲ. ಸೊ ನಾನು ನೆಕ್ಸ್ಟ್ ಲಾಗಲ್ಲಿ ನಂಗೆ ಬೇಬಿ ಬಂಪ್ಸ್ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಹೇಳ್ತೀನಿ. ಸ್ವಲ್ಪ ನನಗೆ ಯಾಕಂದರೆ ಫಸ್ಟೇ ಸಿಸರಿಂಗ್ ಆಗಿರೋದ್ರಿಂದ ಸ್ವಲ್ಪ ಹೊಟ್ಟೆ ಇತ್ತು, ನಾನು ಹೈಟ್ ಕಮ್ಮಿ ಇರೋದ್ರಿಂದ ಅದೊಂದು ಸ್ವಲ್ಪ ಕಾಣಿಸುತ್ತೆ. ನನಗೀಗೇನು ಬೇಬಿ ಬಂಪ್ಸ್ ಬಂದಿದೆ ಅಂತ ನನಗೆ ಅನಿಸ್ತಾಯಿಲ್ಲ. ಲಾಸ್ಟ್ ಟೈಮು ಕೂಡ ನನಗೆ ಲೇಟಾಗಿ ಬೇಬಿ ಬಂಪ್ಸ್ ಬಂದಿದ್ದು, 5 ತಿಂಗಳು ಮೇಲೇ. ಬೇಗ ರೆಡಿ ಆಗ್ತಾಯಿದ್ದೀನಿ, ಹೋಗೋಣ ಇನ್ನು ಸ್ಕ್ಯಾನಿಂಗ್ ಅವರು ಹೊಟ್ಟೋಗ್ತಾರೆ ಅಂತ ರೆಡಿ ಆಗ್ತಿದ್ದೆ. ಸ್ವಲ್ಪ ನರ್ವಸ್ಸು ಆಗ್ತೈತೆ, ಯಾಕಂದರೆ ಬೇರೆ ಕಡೆ ತೋರಿಸ್ತಾ ಇರೋದಲ್ವ, ಅವ್ರು ಯಾವ ಥರ ಮಾಡ್ತಾರೋ ಏನು ಅಂತ. ಫಸ್ಟ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಕೂಡ ತಾಯಿ ಆಗೋದು ಒಂದೊಂದು ಟೈಮಿಗೂ ಒಂದೊಂದು ಥರ ಹೊಸ್ದಾಗಿರುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಯಾಕಂತ ಅಂದರೆ ಹೊಸ್ದಾಗಿ ಒಂದೊಂದು ಥರ ಫೀಲ್ ಮಾಡ್ತೀವಿ, ಒಂದೊಂದು ಟೈಮು ಏನು ಆ ಥರ ಏನು ಪೇಯ್ನು ಏನು ಇಲ್ದಂಗೆ ಆರಾಮಾಗಿ ಇರ್ತೀವಿ. ಒಂದೊಂದು ಟೈಮು ಫುಲ್ಲು ಪೇಯ್ನು, ಈಗ ಚೆನ್ನಾಗಿದ್ದೀವಲ್ಲ ಅನ್ನೋಷ್ಟರಲ್ಲೇ ಇನ್ನೊಂದು ಸತಿ ಆ ಪೇಯ್ನು ಈ ಪೇಯ್ನು ಅಂತೆಲ್ಲ ಶುರು ಆಗುತ್ತೆ. ಸೊ ಅದೇ ಒಂದೊಂದು ಪಾಪುಲಿ ಒಂದೊಂದು ಥರ ಫೀಲಿಂಗ್ ಮಾಡ್ತೀವಿ. ಪ್ರತಿ ಸತಿನೂ ಫಸ್ಟ್ ಬೇಬಿಲೇ ಇರ್ಬೋದು, ಸೆಕೆಂಡ್ ಬೇಬಿಲೇ ಇರ್ಬೋದು, ಡಿಫ್ರೆನ್ಸ್ ಇರುತ್ತೆ. ಒಬ್ಬೊಬ್ಬರಿಗೆ ಡಿಫ್ರೆನ್ಸ್ ಇರೋಲ್ಲ, ಒಬ್ಬೊಬ್ಬರಿಗೆ ಡಿಫ್ರೆನ್ಸ್ ಇರುತ್ತೆ. ನನಗಂತೂ ಫುಲ್ಲು ಡಿಫ್ರೆನ್ಸೇ ಹಾಗೆ ಈಗ ಫೀಲ್ ಮಾಡ್ತಾ ಇದ್ದೀನಿ. ನಂಗೆ ಫಸ್ಟ್ ಬೇಬಿ ಕ್ಯಾರಿಂಗಲ್ಲಿ ನನಗೇನು ಅಷ್ಟು ಅನ್ನಿಸ್ತಾನೆ ಇರಲಿಲ್ಲ, ಅದೇ ಥರ ಈಗಲೂ ಇರುತ್ತೆ ಅಂದ್ಕೊಂಡೆ. ಬಟ್ ತುಂಬಾ ಡಿಫ್ರೆನ್ಸ್ ಐತೆ, ನನಗಂತೂ ತುಂಬ ಡಿಫ್ರೆಂಟ್ ಅನ್ನಿಸ್ತು. ಕೆಲವರು ಅಂತಾರೆ ಫಸ್ಟ್ ಟೈಮ್ ಆದಮೇಲೆ ಎರಡನೇದೇನು ಆ ಥರ ಆಗಲ್ಲ, ಆರಾಮಾಗೇ ಇರ್ಬೋದು ಅಂತ. ಬಟ್ ನನಗೆ ಫಸ್ಟ್ರಲ್ಲೇ ನಾನು ಆರಾಮಾಗಿದ್ದೆ, ಎರಡನೇದ್ರಲ್ಲೇ ನನಗೆ ಸ್ವಲ್ಪ ಪೇಯ್ನು ಎಲ್ಲ ಥರನೂ ನಾನು ಫೀಲ್ ಮಾಡ್ತಾ ಇರೋದು. ಸೊ ಮನೇಲಿದ್ದಾಗ ಸಿಂಪಲಾಗಿ ಮೇಕಪ್ ಹಾಕ್ತೀನಿ, ತುಂಬ ಓವರಾಗೇನು ಹಾಕಲ್ಲ.
ಇದು ತಂದಿರಲಿಲ್ಲ ಮಾಯ್ಶ್ಚರೈಸರು, ಊರಲ್ಲೇ ಬಿಟ್ಬಿಟ್ಟಿದ್ದೆ ನಾನು ರಿಟರ್ನ್ ಹೋಗ್ತೀನಲ್ಲ ಅಂತ. ಸೊ ಈಗ ಒಂದು 15 ಡೇಸಿಂದ ಇಲ್ಲೇ ಉಳ್ಕೊಂಡಿರೋದ್ರಿಂದ ಮಾಯ್ಶ್ಚರೈಸರ್ ಅಲ್ಲೈತೆ. ನಾನು ಏನೇ ಅಪ್ಲೈ ಮಾಡೋಕ್ಕೆ ಮುಂಚೆ ಸ್ವಲ್ಪ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ನಾನು ಮೇಕಪ್ ಮಾಡೋದು. ಈಗಿಲ್ವಲ್ಲ, ಸೊ ಅದರಿಂದ ಡೈರೆಕ್ಟಾಗಿ ಅಪ್ಲೈ ಮಾಡಿದೆ ಸ್ವಲ್ಪ ಮುಖಕ್ಕೆ. ಮಾಯ್ಶ್ಚರೈಸರ್ ಈ ಟೈಮಲ್ಲಿ ಮುಖಕ್ಕೆ ಆಗಿರ್ಬೋದು, ಬಾಡಿಗೆ ಆಗಿರ್ಬೋದು, ಮಾಯ್ಶ್ಚರೈಸರ್ ತುಂಬಾ ಮುಖ್ಯ. ಯಾಕಂದರೆ ಬಿಸಿಲು ಟೈಮಲ್ಲಿ ಫುಲ್ಲು ಬಾಡಿ ಎಲ್ಲ ಒಡ್ಕೊಂಡಂಗೆ ಆಗಿಬಿಡುತ್ತೆ. ನಾನು ಕೂಡ ಕ್ರೀಮ್ನ ಕೇಳಿದ್ದೆ, ನನಗೆ ಸ್ವಲ್ಪ ಇಚ್ಚಿಂಗ್ ಶುರು ಆಗಿಬಿಟ್ಟಿದೆ. ಅದಕ್ಕೆ ಡಾಕ್ಟ್ರ್ ಹತ್ರ ಕ್ರೀಮ್ ಕೇಳಿದ್ದೆ, ಬರ್ಕೊಟ್ಟಿದ್ರು. ಅದಕ್ಕೆ ಮುಂಚೆ ನಾನು ಬೇರೆ ಕ್ರೀಮ್ ತೊಗೊಂಡಿದ್ದೆ, ಅದು ಕೂಡ ಚೆನ್ನಾಗಿದೆ. ಡಾಕ್ಟ್ರು ಬರ್ಕೊಟ್ಟಿರೋದು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ, ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಯಾವ್ದು ಬರ್ಕೊಟ್ಟಿದ್ರು. ನಾನು ಫಸ್ಟ್ ಯಾವ್ದು ಹಚ್ತಿದೆ ಅಂತ ನೆಕ್ಸ್ಟ್ ಲಾಗಲ್ಲಿ. ಪುಟಾಣಿ ಕೂಡ ಅಲ್ಲಿ ಹಂಗೆ ಹಿಂಗೆ ಅಂತ ನನಗೆ ಸ್ವಲ್ಪ ಟಾರ್ಚರ್ ಕೊಡ್ತಿದ್ಲು. ರೆಡಿ ಆಗಿಬಿಟ್ಟು ಫೈನಲಾಗಿ ಈ ಥರ ಬಂತು. ಲಾಸ್ಟಿಗೆ ಹೋಗೋಕ್ಕೆ ಮುಂಚೆ ನಾನು ಯಾವಾಗಲೂ ಎಲ್ಲೇ ಹೋಗಬೇಕಾದ್ರೂ ರಾಯರದು ಸ್ವಲ್ಪ ಗಂಧ ಹಚ್ಕೊಂಡು ಮಂತ್ರಾಕ್ಷತೆ ಯಾವಾಗಲೂ ನನ್ನ ಪರ್ಸಲ್ಲಿ ನಾನು ಕ್ಯಾರಿ ಮಾಡ್ತಾನೆ ಇರ್ತೀನಿ. ನನಗೆ ಇನ್ ಕೇಸ್ ಏನಾದರೂ ಮನಸ್ಸಿಗೆ ಅಸ್ತವ್ಯಸ್ತ ಅನ್ನಿಸ್ದಾಗ ಏನು ಮಾಡ್ತೀನಿ, ಅದನ್ನು ಸ್ವಲ್ಪ ತಲೆಗಿಟ್ಕೊಂಡು ಒಂದೆರಡು ಕಾಳನ್ನ ಬಾಯಿಗೆ ಹಾಕ್ಕೊಬಿಡ್ತೀನಿ. ಆಗ ನನಗೆ ಒಂಥರ ಏನೋ ಸಮಾಧಾನ ಅನಿಸುತ್ತೆ. ಒಬ್ಬೊಬ್ರು ಇಟ್ಕೋಬಾರ್ದು, ಅಲ್ಲಿ ಇಲ್ಲಿ ಇಡ್ತೀರಾ ಅಂತಾರೆ, ಬಟ್ ನನಗೆ ಅದು ಪರ್ಸಲ್ಲಿದ್ದರೆ ಏನೋ ಒಂಥರ ಸಮಾಧಾನ, ಸ್ಯಾಟಿಸ್ಫ್ಯಾಕ್ಷನ್ನು ಆ ಥರ ಅದರಿಂದ ಇಟ್ಕೋತೀನಿ. ಯಾರು ಏನು ತಪ್ಪಾಗಿ ತಿಳ್ಕೊಬೇಡಿ. ಹೋಗ್ತಾ ಇದ್ದೀನಿ ನಡ್ಕೊಂಡು. ನನಗಂತೂ ಕೇಳೋಕ್ಕೆ ಹೋಗ್ಬಿಡಿ, ಫುಲ್ಲು ನರ್ವಸ್ ಆಗ್ತೈತೆ, ಹೇಗೆ ಏನು ಎತ್ತ ಅಂತ. ಬಿಸಿಲು ಟೈಮಲ್ಲಂತೂ ನನಗಂತೂ ಆಗೋದಿಲ್ಲ, ಹೆವಿ ಸುಸ್ತು ಆಗ್ತಾನೇ ಇರುತ್ತೆ. ಅಮ್ಮ ಮುಂದೆ ಮುಂದೆ ಹೋಗ್ತಿದ್ರು, ನಾನು ನಿಧಾನಕ್ಕೆ ಹಿಂದೆ ಹಿಂದೆ ಬರ್ತಿದ್ದೆ. ಆಲ್ಮೋಸ್ಟ್ ನಮ್ಮ ಮನೇಲಿದ್ದಾಗ, ಅಲ್ಲಿದ್ದಾಗ ಜಶ್ವಿಕ ಆಲ್ಮೋಸ್ಟ್ ನಮ್ಮ ಅಮ್ಮನ ಹತ್ರನೇ ಇರ್ತಾಳೆ. ಬಾ ಬೇಗ ಬೇಗ ಬಾ ಅಂತ ಇದು ಮಾಡ್ತಿದ್ಲು. ನಾನು ಬರ್ತೀನಿ, ನೀನು ಹೋಗು ಫಸ್ಟು ಅಂತ ಹೇಳಿದೆ. ಸೊ ಇದು ನಮ್ಮ ಮನೆ ಹತ್ರ ವಾಕಬಲ್, ತುಂಬ ದೂರ ಏನು ಹೋಗಂಗೆ ಇಲ್ಲ. ಒಂದು 5 ನಿಮಿಷ ಇಲ್ಲ, ಅಟ್ಲೀಸ್ಟ್ ನಿಧಾನಕ್ಕೆ ಹೋಗ್ತೀವಿ ಅಂದರೆ ಒಂದು 10 ನಿಮಿಷಕ್ಕೆ ಹೋಗ್ಬೋದು ಅಷ್ಟೇ. ನಮ್ಮ ಮನೆ ಹತ್ರನೇ ಇರೋದು ಕಾಂಪ್ಲೆಕ್ಸಲ್ಲಿ. ನಮ್ಮ ಮನೇನೂ ಆಪೋಸಿಟ್ ರೋಡೇ. ಆರಾಮಾಗಿ ಹೋದ್ವಿ. ಅಲ್ಲಿ ನಾನು ವೆಯ್ಟ್ ಚೆಕ್ ಮಾಡ್ತೀನಿ ಮಮ್ಮಿ ಅಂದ್ಬಿಟ್ಟು ಹೋಗಿ ವೆಯ್ಟ್ ಚೆಕ್ ಮಾಡ್ತಿದ್ದಾಳೆ. ಒಂದು ಅಂದಾಜು ಪುಟಾಣಿ ಎಷ್ಟು ವೆಯ್ಟ್ ಇದ್ದಾಳೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಈಗ ಹುಷಾರಿರಲಿಲ್ಲ ಅಲ್ವಾ, ಸ್ವಲ್ಪ ವೆಯ್ಟು ಎಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿದ್ಲು. ಈಗ ಸ್ವಲ್ಪ ಪರವಾಗಿಲ್ಲ, ಬಟ್ ಅದು ಕಡಿಮೆನೇ, ಪರವಾಗಿಲ್ಲ. ಆದ್ರೂ ಸರಿಯಾಗಿ ಅಲ್ಲಿ ಬ್ಲರ್ ಆಗೋಯ್ತವಳು ನಿಂತ್ಕೊಂಡ್ಮೇಲೆ. ಫುಲ್ಲು ಅವಳ ಆಟ. ಅವಳಿಗೇನು ಪಾಪು ಕೊಡ್ತಾರೆ, ಈಗ ನನಗೆ ನಿನಗೆ ಕೊಡಲ್ಲ ನಾನು ಅಂತ ಅವಳಿಗೆ ಸ್ವಲ್ಪ ಆಟ ಆಡಿಸ್ತಿದ್ವಿ. ಪಾಪು ಇಸ್ಕೊಬರೋಕ್ಕೆ ಹೋಗ್ತಿದ್ಯಾ ನೀನು, ನನಗೆ ಬೇಕು ಪಾಪು ಅಂತ ಅಂತಾಳೆ. ಬಂದಮೇಲೆ ಏನೇನು ಮಾಡ್ತಾಳೋ ಗೊತ್ತಿಲ್ಲ. ಬರೋಕ್ಕೆ ಮುಂಚೆ ಫುಲ್ ಎಕ್ಸೆಕ್ಟ್ ಆಗಿದ್ದಾಳೆ. ಪಪ್ಪಣಿ ಪಪ್ಪಣಿ ಅಂತ ಅವಳು ಕರೆಯೋದೇ ಒಂದು ಚಂದ. ನನಗಳು ಕರಿತಾಯಿದ್ರೆ ಫುಲ್ಲು ಖುಷಿ ಆಗ್ತಾ ಇರುತ್ತೆ. ಸೊ ವೆಯ್ಟ್ ಮಾಡಿ ಊಟ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸ್ಕ್ಯಾನಿಂಗ್ ಅವರು. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ರಿಪೋರ್ಟ್ನ ನಾಳೆ ಇಸ್ಕೊಳ್ಳೋಣ ಅಂತ. ಬರಬೇಕಾದ್ರೆ ಬೇಕ್ರಿ ನೋಡಿಬಿಟ್ಟು ನನಗೆ ಐಸ್ ಕ್ರೀಮ್ ಬೇಕು ಮಮ್ಮಿ, ಐಸ್ ಕ್ರೀಮ್ ಬೇಕು ಅಂತಂದ್ಲು. ವೆದರು ಕೂಡ ಬಿಸಿಲಿತ್ತಲ್ಲ, ಒಂದು ಐಸ್ ಕ್ರೀಮ್ ಕೊಟ್ಟರೆ ಏನೂ ಆಗೋಲ್ಲ ಅಂದ್ಬಿಟ್ಟು ಅವಳಿಗೆ ಐಸ್ ಕ್ರೀಮ್ ತೆಕ್ಕೊಟ್ಬಿಟ್ಟು, ಇನ್ನೇನಾದರೂ ಕೇಳಿದ್ರೆ ತೆಕ್ಕೊಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಬೇಕ್ರಿಗೆ. ಕೊನೆಗಳು ಇದೇ ಬೇಕು, ಕೋನ್ ಐಸ್ ಕ್ರೀಮ್ ಬೇಡ, ಕಪ್ ಐಸ್ ಕ್ರೀಮೇ ಬೇಕು ಅಂದ್ಬಿಟ್ಟು ತೆಗೆಸ್ಕೊಂಡ್ಳು. ಅವಳು ಆರಾಮಾಗಿ ಅವಳಿಗೆ ತಿನ್ಬೋದಲ್ಲ ಇದು ಈಸಿಯಾಗಿ ಅಂತ ಚಪ್ಪರಿಸ್ಕೊಂಡು ತಿಂತಿದ್ದಾಳೆ. ಜಾಸ್ತಿ ಏನು ಐಸ್ ಕ್ರೀಮು ಚಾಕ್ಲೇಟ್ಸ್ ಎಲ್ಲ ಕೊಡಲ್ಲ, ಸ್ವಲ್ಪ ಸ್ವಲ್ಪನೇ. ಏನೋ ಮಕ್ಕಳು ತಿನ್ಕೊಂಡು ಆರಾಮಾಗಿರಲಿ ಅಂತ ಅಷ್ಟೇ. ಈಗ ಹುಷಾರಿಲ್ದಿರೋದ್ರಿಂದ ಒಂದು 20-15 ದಿವಸದಿಂದ ಅವಳು ಏನೂ ಕೂಡ ಕರೆಕ್ಟಾಗಿ ತಿನ್ನಲೇ ಇಲ್ಲ. ಸೊ ನಾನು ಮಧ್ಯಾಹ್ನ ಮತ್ತು ಸಂಜೆ ಡಿನ್ನರು ಸ್ವಲ್ಪ ಮಧ್ಯಾಹ್ನ ತಿನ್ನಲಿಲ್ಲ ಅಂದರೆ ನೈಟಂತೂ ರಾಗಿ ಮುದ್ದೆ ತಿಂತೀನಿ. ಈ ಟೈಮಲ್ಲಿ ಸೊಪ್ಪೆಲ್ಲ ತಿನ್ನಬೇಕು. ಈ ಸೊಪ್ಪು ತುಂಬ ತಂಪು ಅಂದ್ಬಿಟ್ಟು ಅಮ್ಮ ಸೊಪ್ಪಾಕಿ ಬಸ್ಸಾರು ಮಾಡಿದರು. ನನಗೆ ಬಸ್ಸಾರು ಅಂದರೆ ತುಂಬ ಇಷ್ಟ. ಊಟ ಎಲ್ಲ ಮುಗಿಸ್ಕೊಂಡು ಅವಳು ಕೂಡ ಪುಟಾಣಿ ಊಟ ಮಾಡಿ ಮಲ್ಕೊಬಿಟ್ಟಿದ್ಲು. ಆಮೇಲೆ ನಾನು ಊಟ ಮಾಡೋಣ ಅಂತ ಕೂತ್ಕೊಂಡೆ. ನಾನು ಮುದ್ದೆ ತಿಂದರೆ ರೈಸ್ ತಿನ್ನೋದು ಕಮ್ಮಿ, ರೈಸ್ ತಿಂದರೆ ಮುದ್ದೆ ತಿನ್ನಲ್ಲ. ಸೊ ಇದು ಶುಕ್ರವಾರದ್ದು ಹಾಸ್ಪಿಟಲ್ಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಈಸ್ಕೊಬಂದು ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದು ಸ್ವಲ್ಪ ಕ್ಯಾಪ್ಚರ್ ಹಾಕಿದ್ದೀನಿ ಅಷ್ಟೇ. ನಾನು ನೆಕ್ಸ್ಟ್ ಲಾಗಲ್ಲಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬಂತು, ಈ ಡಾಕ್ಟ್ರು ಏನು ಹೇಳಿದ್ರು, ಫಸ್ಟು ಸ್ಕ್ಯಾನಿಂಗ್ ರಿಪೋರ್ಟು ಮತ್ತು ಸೆಕೆಂಡು ಬೇಬಿದು NT ಸ್ಕ್ಯಾನಿಂಗ್ ರಿಪೋರ್ಟು ಕಂಪ್ಲೀಟಾಗಿ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ತೋರಿಸ್ತೀನಿ. ಬಟ್ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತೂ ಪಕ್ಕ ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ. ಡಾಕ್ಟ್ರು ಬೇಗ ಬರ್ತಾರೆ, ಬೇಗ ಬನ್ನಿ ಅಂತ ಹೇಳಿದರು. ಸೊ 2 ಕಾಲ ಹತ್ರ ಟೈಮ್ ಆಗಿತ್ತು.
ಹೊರಟಿದ್ವಿ. ಆಗಲೂ ಕೂಡ ಬಿಸಿಲೇ ಮಧ್ಯಾಹ್ನನೇ. ಆ್ಯಕ್ಚುಲಿ ಡಾಕ್ಟ್ರ್ ಸಿಗ್ತಿದ್ದಿದ್ದೆ ಸಂಜೆ ಟೈಮಲ್ಲಿ. ಸ್ವಲ್ಪ ಇವಾಗ ಬೇಗ ಬರ್ತಿದ್ದಾರೆ, ಬೇಗ ಬನ್ನಿ ಅಂತ ಹೇಳಿದ್ರು. ಆದರೂ ಕೂಡ ಕೊನೆಗೆ ಅವ್ರು ನಾವು ಇಲ್ಲಿ ಕ್ಲಿನಿಕಲ್ಲಿ ತೋರಿಸ್ತಾ ಇರೋದು. ಅವ್ರ ಹಾಸ್ಪಿಟಲ್ ಬಂದು ರಾಜ್ಕುಮಾರ್ ರೋಡ್ ಹತ್ರ ಇರೋದು. ಅಲ್ಲಿ ತುಂಬ ರಶ್ ಇತ್ತು, ತುಂಬ ಪೇಷಂಟ್ಸ್ ಇತ್ತು ಅಂತ ಕೊನೆಗೂ ಅವ್ರು ಬರೋ ಟೈಮ್ಗೆ ಬಂದರು. ನಾವು ಅಕಸ್ಮಾತು ಬೇಗ ಹೋಗಿಲ್ಲ ಅಂದರೆ ಬಂದು ಹೋಗ್ಬಿಟ್ರೆ ಅಂದ್ಬಿಟ್ಟು ನಾವು ಅರ್ಲಿಯಾಗೆ ಹೋದ್ವಿ. ಬಟ್ ಅವ್ರು ನೋಡಿದ್ರೆ ಬಂದಿದ್ದೇ ಲೇಟ್ ಆಗ್ತಿತ್ತು. ಬರ್ತಾರೆ ಅಂತ ಹೇಳಿದ್ರು. ನನ್ನ ಮಗಳಂತೂ ಫುಲ್ಲು ಪೇಷನ್ಸೇ ಕಳೆದೋಯ್ತು ಅವಳಿಗೆ. ಅಷ್ಟು ಮಟ್ಟಕ್ಕಾಗೋಯ್ತು. ನೋಡಿ ಯಾರೂ ಬಂದಿಲ್ಲ. ನಾವು ಯಾರೂ ಬಂದೇ ಇಲ್ವಲ್ಲ, ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಬರ್ತಾರೆ ಈಗ, ಡಾಕ್ಟ್ರು ಬೇಗ ಬರ್ತೀವಿ ಅಂತ ಹೇಳಿದ್ದಾರೆ ಅಂತ ಅಲ್ಲಿ ಹೇಳಿದ್ರು. ಸೊ ಮಾಮೂಲಿ ಓಕೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ವೆಯ್ಟ್ ಮಾಡ್ತಾ ಕೂತಿದ್ವಿ. ಮಾಮೂಲಿ ವೆಯ್ಟ್ ಚೆಕ್ ಮಾಡಿದ್ರು. ನನಗೆ ವೆಯ್ಟ್ ಚೆಕ್ ಮಾಡಿ BP ಎಲ್ಲ ಚೆಕ್ ಮಾಡಿದ್ರು. ಪುಟಾಣಿಗೂ ಕೂಡ ಸ್ವಲ್ಪ ಹತ್ತಕ್ಕೆ ಇಳಿಯೋಕ್ಕೆ ಆಟಾಡೋಕ್ಕೆಲ್ಲ ವಿಶಾಲವಾಗಿತ್ತಲ್ಲ ಅಲ್ಲಿ ಹಾಸ್ಪಿಟಲಲ್ಲಿ. ಅವಳು ಪಾಡಾಗ ಅವಳು ಆಟ ಆಡ್ಕೋತಿದ್ಲು, ಏನೂ ತೊಂದರೆ ಕೊಟ್ಟಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಅವಳು ಆಟ ಆಡಿದ್ಲು. ಆಮೇಲೆ ಡಾಕ್ಟ್ರು ಬಂದರು. ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾರು, ನಿನ್ನ ಹೆಸರೇನು ಅಂತ ಡಾಕ್ಟ್ರು ಅವಳನ್ನ ಕೇಳಿದ್ರು. ನಾನು ಜಶ್ವಿಕಾ ಅಂತ ಹೇಳಿದ್ಲು. ಓ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾಳೆ, ನಿನ್ಗಿಂತ ಹೈಟ್ ಬರ್ತಾಳೆ ಅಂತ ಅನಿಸುತ್ತೆ. ಮೇ ಬಿ ತುಂಬ ಹೈಟ್ ಇದ್ದಾಳೆ ನಿನ್ನ ಮಗಳು, ಒಳ್ಳೇದಾಗಲಿ, ತುಂಬ ಚೆನ್ನಾಗಿರಲಿ ಅವಳು ಅಂತ ಡಾಕ್ಟ್ರು ಹೇಳಿದ್ರು. ಅಮ್ಮ ನೋಡು, ಇವರನ್ನ ಕರ್ಕೊಂಬಂದಿದ್ದು ಪ್ರಪಂಚಕ್ಕೆ ಅಂತ ಹೇಳ್ತಿದ್ರು. ಡಾಕ್ಟ್ರು ಕೂಡ ನಗ್ತಿದ್ರು. ಬಟ್ ಇನ್ನೂ 2 ವರ್ಷ ಆದರೂ ಕೂಡ ಅವರು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾರೆ. ಫಸ್ಟು ನಾನು ವಿಸಿಟಿಗೆ ಹೋದಾಗ ಎಲ್ಲಿ ನಿನ್ನ ಮಗಳು ಅಂತ ಕೇಳ್ತಿದ್ರು. ಓ ನಾನು ಇನ್ನೂ ಮರ್ತಿಲ್ವಲ್ಲ, ನೆನ್ಪಿಟ್ಕೊಂಡಿದ್ದಾರಲ್ಲ ಅಂತ ನಂಗೆ ಫುಲ್ ಖುಷಿನೇ ಆಗೋಯ್ತು ಡಾಕ್ಟ್ರು ಮಾತಾಡೋದು ನೋಡಿಬಿಟ್ಟು. ಅವಳು ಫುಲ್ಲು ಆಟಾಡ್ತಿದ್ಲು. ಆಮೇಲೆ ನನಗೆ ಬ್ಲಡ್ ಚೆಕಪ್ಪಕ್ಕೆ ತಗೋಬೇಕಾದ್ರೆ ಅವಳು ಫುಲ್ಲು ಅಳ್ತಿದ್ಲು. ಅಮ್ಮಂಗೆ ಇಂಜೆಕ್ಷನ್ ಕೊಡ್ತಿದ್ದಾರೆ ಅಂತ ಫುಲ್ಲು ಅವಳು ಎಷ್ಟು ಅಳ್ತಿದ್ಲು ಅಂದರೆ, ಅವರು ನರ್ಸು ನಾನು ಏನೂ ಮಾಡ್ತಾಯಿಲ್ಲ ಬಾ ಇಲ್ಲೇ ಹತ್ರಕ್ಕೆ ಅಂದ್ಬಿಟ್ಟು ಅವಳನ್ನ ಹತ್ರ ಇಡ್ಸ್ಕೊಂಡು ಇಂಜೆಕ್ಷನ್ ಕೊಟ್ಟರು. ನಾನು ಮಾಡಿಸ್ಕೊತೀನಿ ಚುಯ್ಯನ, ಮಾಡಿಸ್ಕೊತೀನಿ. ನೀನು ಬೇಡ ಪಾಪ ಅಂತೀಯಲ್ಲ, ಬೇಡ ಅಂದಲ್ಲ, ಕೊಟ್ಬಿಡ್ಲ ನಾನು ಯಾರಿಗೆ? ನಿನಗೆ ಕೊಡ್ಲಾ? ನಿಂಗೆ ಕೊಡಲ್ಲಪ್ಪ, ನಾನು ಬೇರೆಯವ್ರಿಗೆ ಕೊಡ್ತೀನಿ. ಆಮೇಲೆ ಸ್ಕ್ಯಾನಿಂಗ್ ಆದಮೇಲೆ ಡಬಲ್ ಮಾರ್ಕ್ ಟೆಸ್ಟು ಮಾಡಿಲ್ಲ. ಬ್ಲಡ್ ಸ್ಯಾಂಪಲ್ ಕೊಟ್ಬಿಟ್ಟೋಗಿ ಅದು ರಿಪೋರ್ಟ್ ಬರೋದು 3-4 ದಿವಸ ಆಗುತ್ತೆ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಕಾಲ್ ಮಾಡಿ ತಿಳಿಸ್ತೀವಿ, ಆಗ ಬನ್ನಿ. ಇನ್ ಕೇಸ್ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ, ನಾರ್ಮಲ್ ಇದ್ದರೆ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್ ವಿಸಿಟಿಗೆ ಬಂದಾಗ ನೀವು ರಿಪೋರ್ಟ್ ಎಲ್ಲ ಈಸ್ಕೊಳ್ಳಿ ಅಂದರು. ಆ ಟೈಮ್ ಆಗಿತ್ತಲ್ಲ, ಗೋಲ್ಗಪ್ಪ ತಿನ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ಅಲ್ಲಿ ಅಂಗಡಿ ತೆಗ್ದಿರಲಿಲ್ಲ. ಅದಕ್ಕೆ ಬರ್ತಾ ಎಗ್ ಪಪ್ಸ್ ತೊಗೊಂಡು ಬಂದ್ವಿ. ನಾನೇನು ಹೊರಗಡೆ ತಿನ್ನಲ್ಲ, ತುಂಬ ರೇರು. ಅದಕ್ಕೆ ಅಮ್ಮ ಹಾಲು ಕಾಯಿಸ್ಕೊಟ್ಟಿದ್ರು. ಎಗ್ ಪಪ್ಸ್ ತಿಂದ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ನನ್ನ ಮಗಳ ಜೊತೆ ಆಟಾಡ್ತಿದ್ದೆ. ಮಲ್ಕೋ ಮಮ್ಮಿ, ನಾನು ನಿಂಗೆ ತಾಚಿ ಮಾಡಿಸ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಮಲ್ಕೊಂಡಿದ್ದೆ. ಮುತ್ತು ಕೊಡೋಕ್ಕೆ ಅವಳಿಗೆ ಬರ್ತಾನೆ ಇಲ್ಲ, ಹೆಂಗೆ ಕೊಡೋದು ಅಂತ ತುಂಬಾ ಟ್ರೈ ಮಾಡ್ತಿದ್ದಾಳೆ. ತುಂಬ ಕ್ಯೂಟಾಗಿ ಆಡ್ತಾಳೆ, ತುಂಬ ಕ್ಯೂಟಾಗಿ ನೋಡ್ಕೋತಾಳೆ. ಅದಕ್ಕೆ ಹೇಳೋದು, ತಮ್ಮ ಮಕ್ಕಳೇ 2ನೇ ತಾಯಿ ಆಗಿಬಿಡ್ತಾರೆ ಅಂತ. ಸೊ ಅದು ನನ್ನ ವಿಷಯದಲ್ಲಿ ತುಂಬಾ ನಿಜ. ತುಂಬಾ ಕೇರ್ ಮಾಡ್ತಾಳೆ. ನನಗೆ ಬೆನ್ನು ನೋವು ಅಂತ ಅಂದರೆ ಬರ್ತಾಳೆ ಹೊತ್ತಕ್ಕೆ, ಬೆನ್ನು ನೋವು ಮಮ್ಮಿ ಅಂತ ಅಂತಾಳೆ. ತುಂಬಾ ಕೇರ್ ಮಾಡ್ತಾಳೆ. ನೀನು ನನ್ನ ನೋಡ್ಕೋತೀಯ ಮಗಳೇ ಅಂತಂದರೆ, ಹ್ಞೂ ನಾನು ನೋಡ್ಕೋತೀನಿ ನಿನ್ನ ಅಂತ ಹೇಳ್ತಾಳೆ. ಅವಳ ಮಾತೇ ಚೆಂದ, ಅವಳ ಮಾತು ಕೇಳೋಕ್ಕೆ ಒಂಥರ ಚೆಂದ. ನೋಡಿ ಕೊನೆಗೂ ಯಾವ್ಯಾವ ಅಂಗಲಲ್ಲಿ ತಿರುಗಿಸಿ ನನಗೆ ಮುತ್ತು ಕೊಟ್ಟೇ ಬಿಟ್ಲು. ಜೊತೆ ಆಡಿಕೊಂಡು ಅವಳಿಗೆ 8:30ಗೆಲ್ಲ ಊಟ ಮಾಡಿಸಿ ಮಲಗಿಸ್ಬಿಟ್ಟು ಕೊನೆಗೆ ಲಾಸ್ಟಲ್ಲಿ ನಾನು ಊಟ ಮಾಡೋಣ, ನಾನ್ ವೆಜ್ ಮಾಡಿದ್ರು ಅಮ್ಮ. ಸೊ ನೈಟ್ ಅಂತೂ ನಾನು ಕಂಪಲ್ಸರಿ ಮುದ್ದೆ ತಿಂತೀನಿ. ಇನ್ ಕೇಸ್ ಮಧ್ಯಾಹ್ನ ಊಟ ಮಾಡಿರೋದು ಡೈಜೆಷನ್ ಆಗಿಲ್ಲ ಅಂದರೆ ಮಾತ್ರ ನಾನು ರೈಸ್ ತಿನ್ಕೋತೀನಿ, ಇಲ್ಲಾಂದರೆ ಊಟ ಮಾಡ್ಕೋತೀನಿ. ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಎವ್ರಿ ಒನ್.